ಗೈಸ್ ನೋಡಿ, ನಾನು ಬಂದಿರೋದು ಮ್ಯೂಸಿಯಂ ಸ್ಟ್ರೀಟ್ ಅಂತ ಮಲೇಷಿಯಾದು. ಇದು ಮೋಸ್ಟ್ ಫೇಮಸ್ಸು, ವರ್ಲ್ಡ್ ವೈಡ್ ತುಂಬ ಫೇಮಸ್ ಇದು ಮ್ಯೂಸಿಯಂ ಸ್ಟ್ರೀಟ್ ಅನ್ನೋದು. ಇದರಲ್ಲಿ ಏನ್ಷಿಯಂಟ್ ಸ್ಟ್ರೀಟ್ ಅಂತ ಕರೀತಾರೆ. ಈ ಪ್ಲೇಸ್ ನೋಡ್ಬಿಡಿ, ನೀವೇ ದಂಗಾಗಿ ಹೋಗ್ಬಿಡ್ತೀರಾ. ಫಸ್ಟು 360 ವ್ಯೂ ನೋಡ್ಬಿಡಿ. ಇದನ್ನು ಮಲೇಷಿಯಾ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ಹಂಗಿದೆ ನೋಡಿ. ಅಲ್ಲಿ ಕಾಣಿಸ್ಬೋದು ಮೇಲೆ ಮಲೇಷಿಯನ್ಸ್ ಆಗಿ ನೋಡಿ ಅಷ್ಟಿದ್ದ. ಇದರಲ್ಲಿ ಹೇಳೋಕ್ಕೇನಿಲ್ಲ, ಜಸ್ಟ್ ವಾಕಿಂಗ್ ಟೂರ್ ಕೊಡ್ತೀನಿ. ಫುಲ್ಲು ಹೆಂಗೆ ಕಾಣುತ್ತೆ ಅಂತ ನೀವೇ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಸ್ಟ್ರೀಟ್ ಮಾತ್ರ, ತುಂಬ ಚೆನ್ನಾಗಿದೆ. ಸೊ ಇನ್ನೂ ಒಳಗೆ ಹೋಗೋಣ, ಕಡೆ ಸೈಡ್ ಹೋಗೋ ಜಾಗ ಇದೆ. ಸೊ ಅಲ್ಲೂ ಹೋಗೋಣ. ಟೂರಿಸ್ಟ್ ಎಲ್ಲ ಫೋಟೋ ತಗೋತಿದ್ದಾರೆ, ನಾನು ಫೋಟೋ ತಗೋಬೇಕು. ಬಟ್ ಯಾರು ತೆಗಿಯೋಕೆ ಹೋಗಲ್ಲ, ನಾವೇ ತಗೋಬೇಕು ಫೋಟೋನ. ಆ ಥರ ಆಗುತ್ತೆ ಸೋಲೋ ಬಂದರೆ ಮೈನ್ ಫೋಟೋಸ್ ಇರಲ್ಲ, ಮೆಮೊರೀಸ್ ಉಳಿಯುತ್ತೆ ಅಷ್ಟೇ. ಸೊ ನೋಡಿ ಹೆಂಗೆ ಕಾಣುತ್ತೆ. ಅದೇನೋ ಇದೆ ಕುವಾಲಂಪುರ್ ಸ್ಟಾಲಿನ್ ಅಂತ ಏನೋ ಇದೆ. ಸೊ ನಂಗೆ ಗೊತ್ತಿಲ್ಲ, ನೋಡೋಕ್ಕೆ ಹೋಗೋಣ. ಸೊ ನೋಡಿ ಚೆನ್ನಾಗಿದೆ ಅಂತ, ಎಕ್ಸಲೆಂಟ್ ಅಲ್ವಾ. ಆಮೇಲೆ ಈ ಶರ್ಟ್ ನೋಡಿ, ಇವಾಗ ಜಸ್ಟ್ ತಗೊಂಡೆ ಹಾರ್ಡ್ ರಾಕ್ ಕೆಫೆಯಲ್ಲಿ. ಸೊ ಅದನ್ನೇ ಹಾಕೊಂಬಿಟ್ಟೆ ಫೋಟೋಗೋಸ್ಕರ, ಚೆನ್ನಾಗಿ ಕಾಣುತ್ತೆ ಅಂತ ಸ್ಟ್ರೀಟು. ಸೊ ಒಳಗೆ ಹೋಗೋಣ, ಹೆಂಗೆ ಕಾಣುತ್ತೆ ನೋಡೋಣ. ನಾನು ವ್ಲಾಗ್ ಮಾಡ್ತೀನಿ, ನಗ್ತಿದ್ದಾರೆ ಎದುರ್ಕೊಂಡು ಹೋಗ್ಬಿಟ್ಟು ಹಂಗೆ ಆ ಕಡೆನೇ ಹೋಗ್ಬಿಟ್ರು ಅದರನ್ನೇ. ಸೊ ನೋಡಿ ನಿಮಗೂ ಒಳ್ಳೆ ಫೋಟೋ ಬೇಕಿತ್ತು, ಬಟ್ ತೆಗಿಯೋಕ್ಕಾಗಲ್ಲ ಹಂಗಿದೆ. ಸಿ ಮೇನ್ ನೋಡ್ಬೋದಲ್ಲ, ಮಲೇಷಿಯನ್ ಫ್ಲಾಗ್ ಮೇಲಿದೆ ನೋಡಿ ಟಾಪಲ್ಲಿ. ಅಲ್ಲಿ ಹೋಗೋಣ, ಅಲ್ಲಿ ಏನಿದೆ ಅಂತ ಎಲ್ಲ ಜನ ಹೋಗ್ತಿರಲ್ಲ, ನಾವು ಹೋಗೋಣ. ಓಕೆ, ಈ ಸರ್ ಕಾಣ್ಬೋದು ನಿಮಗೆ ಪರ್ಪುಸ್ಟಾಕಾನ್ ಕುವಾಲಂಪುರ್ ಅಂತಿದೆ. ಮೋಸ್ಟ್ಲಿ ಫೆಡ್ರಲ್ ಆಫೀಸ್ ಥರ ಇದೆ, ಫೆಡ್ರಲ್ ಆಫೀಸ್ ಇರಬೇಕು. ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ ನೋಡಿ ಗೈಸ್. ಸೀರಿಯಸ್ಲಿ ಹೇಳ್ಬೇಕು ಅಂದರೆ ಯಾವುದೋ ಫ್ರಾನ್ಸ್ ಅಥವಾ ಸ್ವಿಟ್ಜರ್ಲ್ಯಾಂಡ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್ ಬಂದಂಗೆ ಕಾಣ್ತದೆ. ಆರ್ಕಿಟೆಕ್ಚರ್ ಎಲ್ಲ ಆ ಥರನೇ ಕಾಣ್ತದೆ, ತುಂಬ ಚೆನ್ನಾಗಿದೆ ನೋಡಿ. ಸೊ ವಾಟ್ ಈಸ್ ದಿಸ್ ಪರ್ಪುಸ್ಟಾಕಾನ್ ನೋಡ್ಕೊಂಬರೋಣ ಮೇಲೆ ಹೋಗ್ಬಿಟ್ಟು. ಬನ್ನಿ ಮೇಲೆ ಹೋಗ್ಬರೋಣ. ನಂದು ಆ್ಯಕ್ಚುಲಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಸಂಗ ವ್ಲಾಗ್ ಮಾಡೋಕ್ಕಾಗಿಲ್ಲ. ಚಾರ್ಜ್ ಮಾಡಿಕೊಂಡು ಬಂದೆ ನೋಡಿ KL ಸಿಟಿ ಸೆಂಟರ್ಗೆ. ನೋಡ್ಬೋದು ನಿನ್ನೆ ನಾನು ಇದರಿಂದ ನೋಡಿದ್ದು, ಯಾವುದರಿಂದ, ಮೆನಾರ ಕುವಾಲಂಪುರ್ ಟವರಿಂದ. ಸೊ ಈಗ ಪೆಟ್ರೋನಾಸ್ ಟ್ವಿನ್ ಟವರಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ಇವಾಗ ನಂದು ಅಲ್ಟ್ರಾ ವೈಡ್ ಕ್ಯಾಮ್ರಾನೇ ಆಗ್ತಿಲ್ಲಪ್ಪ, ಅಷ್ಟು ಉದ್ದ ಇದೆ ಗೈಸ್. ಇದು ಬಂದುಬಿಟ್ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ವಿನ್ ಟವರ್ ಅಂತ. ಸೊ ಕಾಣುತ್ತೆ KLCC ಇದರಿಂದನೇ ಮಾಲ್ ಒಳಗಡೆಯಿಂದನೇ ಹೋಗ್ಬೋದು. ಸೊ ನೋಡಿ ಎಷ್ಟು ಹೈಟ್ ಇದೆ ಅಂತ. ಸೊ ಹೊರಗಡೆ ಹೋಗೋಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ ಟೈಮ್, ಇವಾಗ 6 ಕ್ಲೋಸ್ ಅಂತೆ, ಟೈಮ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನೋಡೋಣ. ಇಲ್ಲಿ ಆ್ಯಕ್ಚುಲಿ ವ್ಲಾಗ್ ಮಾಡ್ಕೊಂಬರ್ಬೇಕಾದ್ರೆ ಇಲ್ಲೊಬ್ರು ಫೋಟೋ ತೆಗಿಬೇಕು, ನಿಮ್ಮದು ಫೋಟೋ ತೆಗಿತೀವಿ ಬನ್ನಿ ಅಂತಂದರು. ನಾನು ಫ್ರೀ ಅಂದ್ಕೊಂಡು ಹೋದರೆ 10 ರಿಂಗಿಟ್ ಅಂತ ಒಂದು ಫೋಟೋ 10 ರಿಂಗಿಟ್ಸ್ ಅಂತಿದ್ದಾರೆ. ಸೊ ಇಳಿದಾರಲ್ಲ ಅವರೇ. ಸೊ ಹಿಂದೆ ಹೋಗೋಣ ಬನ್ನಿ, ಹಿಂದೆ ನೋಡೋಣ ವ್ಯೂ ಹೆಂಗೆ ಕಾಣುತ್ತೆ ಅಂತ. ಫೈನಲಿ ಟ್ವಿನ್ ಟವರ್ ಹತ್ರ ಬಂದೇ ಬಿಟ್ಟೆ ಗೈಸ್. ಯಾರೋ ಬುರ್ಜ್ ಖಲೀಫಾ ಬಂದಾಗ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸೊ ನೋಡೋಣ ಹೆಂಗೆ ಅಂತ. ಕುವಾಲಾಲಂಪುರ್ದು ಪೆಟ್ರೋನಾಸ್ ಟ್ವಿನ್ ಟವರ್ ಕ್ಲೋಸ್ ಆಗಿದೆ, ಇವಾಗ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಬೇಸಿಂದ ನೋಡಿ ಹೆಂಗೆ ಕಾಣುತ್ತೆ ಅಂತ. ಓ ಮೈ ಗಾಡ್ ಗೈಸ್, ಸಾಕಾಗಿದೆ ಮಾತ್ರ. ಸೊ ಇವಾಗ ನಾವು KFC ತಿನ್ನಕ್ಕೆ ಹೋಗ್ಬೇಕು, ಇನ್ನೇನಿಲ್ಲ.
KFC ತಿಂದ್ಬಿಟ್ಟು ನಾನು ರೂಮ್ಗೆ ಹೋಗ್ತೀನಿ ಚೆಕ್ಕಿನ್ ಆಗೋಕ್ಕೆ. ಸೊ ಹಿಂಗಿದೆ ನೋಡಿ, ಇದು ಮೆನರಾ ಕುಲಾಲಂಪುರ್ ಡಬಲ್ 2 ಅಂತ ಅಂತಾರೆ. ಸೊ KFCಗೆ ಹೋಗೋಣ. ಇವೆಲ್ಲ ಆಯ್ತಲ್ಲ, ಎಲ್ಲ ಆಯಿತು, ಹೋಗೋಣ KFC. ನಾನಿವಾಗ ನೋಡಿ KLCC ಬಂದಲ್ಲ. ಸೊ ಇಲ್ಲಿ ತುಂಬ ಜನ ಫೋಟೋಗ್ರಾಫರ್ಸ್ ಹೇಳಿದ್ನಲ್ಲ ಅವಾಗಲೇ. ಸೊ ಇಲ್ಲೇ ಅಂತ ಫೋಟೋ ತೆಗಿಯೋದು, ಅಲ್ಲಿ ನಿಂತಾರೆ ನೋಡಿ, ಅದು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಇದನ್ನು ತೆಗಿತಾರೆ. ಹೆಂಗಿದೆ ನೋಡಿ ಟವರು, ಸಾಕಾಗಿದೆ. ಸೊ ತೋರಿಸ್ತೀನಿ ಏನೇನು ಅದೇ ಅಂತ. ಅಲ್ಲಿ 10 ರಿಂಗಿಟ್ ಯೂಸ್ ಮಾಡ್ತಾರೆ ಅಂತೆ, ನಿಯರ್ಲಿ 220 ರೂಪೀಸ್. ಇಲ್ಲಿ ನೋಡಿ ಕಾಣ್ತಾರೆ, ಇಲ್ಲಿ ಇಲ್ಲ ಜನ ಅದಕ್ಕೆ ಇಂಡಿಯನ್ಸ್ ಅಂತ ಭಾರಿ ಬಕ್ರ, ನನ್ನೂ ಸೇರಿಸಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗಿತಾನೆ ಅಷ್ಟೇ. ಕಾಣುತ್ತೆ ನೋಡಿ, ಹಿಂಗೆ ಫೋಟೋ ತೆಗೆದ್ಬಿಟ್ಟು ಅದು ಬರಂಗೆ ಮಾಡ್ತಾನೆ. ಓ ಮೈ ಗಾಡ್, ಇಲ್ಲಿ ಇವರೆಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ದು ಫೋಟೋಗ್ರಫಿಗೆ. ನಾನು 2 ಫೋಟೋ ತಗೊಂಡಿದ್ದೀನಿ, ಬಟ್ ಒಂದು ಕಳಿಸ್ಕೊಂಡು, ಯಾಕೆಂದರೆ 1ಕ್ಕೆ 10 ಅಂತೆ. ಸೊ ಹೆಂಗಿದೆ ನೋಡಿ ಸ್ಟ್ರೀಟ್ ಮಾತ್ರ, ಕೋಲಂಪುರ್ ಸಿಟಿ ಸೆಂಟರ್ ಇದು. KLCC ಮಾಲ್ ಒಳಗಡೆ ಬಂದಿದ್ದೀನಿ ನೋಡಿ, ಹೆಂಗಿದೆ ಅಂತ ಮಾಲು. ಇಲ್ಲಿ KFC ಇದೆ. ಸೊ KFC ಟ್ರೈ ಮಾಡೋಣ ಅಂತಂದೆ. ಸೊ KFC ಬಂದ್ಬಿಟ್ಟು ಮತ್ತೆ ಸಿಗ್ತೀನಿ ಬನ್ನಿ. 2000 years later. ಎಲ್ಲಿ ಬಂದಿದ್ದೀವಿ ಇವಾಗ ಅಂದರೆ ನ್ಯಾಷನಲ್ ಪ್ಯಾಲೇಸ್ ಅಂತ. ಇದು 2011 ರಾಜ ಉಳ್ಕೊಳೋ ಜಾಗ ಇದು, ಅವಾಗ ಕಟ್ಸಿದ್ರು. ಸೊ ಸಖತ್ ಮಳೆ ಬರ್ತಾ ಇದೆ, ಸೊ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಇದು ಹೆಸರು ಇಸ್ತಾನ ನೆಗಾರ ಅಂತ. ಸೊ ಮಳೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗ್ತಿಲ್ಲ. ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆ ಹೆಂಗೆ ಬರ್ತದೆ ಅಂತ. ಬೆಳಿಗ್ಗೆ ನೋಡಿದ್ರೆ ಫುಲ್ ಬಿಸಿಲಿತ್ತು, ಮೋಡನೇ ಇರಲಿಲ್ಲ. ಸಡನ್ನಾಗಿ ಮಳೆ ಶುರು ಆಗ್ಬಿಟ್ರೆ ಕೈ ಸಾದೆ. ಒಳಗೇನು ಹೋಗೋಕೆ ಹೋಗಲ್ಲ ನಾನು. ಸೊ ಇಂದ ಫೋಟೋ ತಗೊಂಬಿಟ್ಟಂಗೆ ಹೋಗೋಣ ಅಂತಷ್ಟೇ. ಪ್ಲೇಸ್ ಹೆಂಗಿದೆ ನೋಡಿ, ನೋಡಿ ನಿಜರ ಎಂಟ್ರೆನ್ಸ್. ನಾನು ಇಲ್ಲಿ ಫಸ್ಟ್ ಆಮೇಲೆ ಎಲ್ಲ ಫೋಟೋ ತಗೋತೀರ ನೋಡಿದ್ರೆ ಅವ್ರು ನಿಜ ಸೋಲ್ಜರ್ ಅವರು, ಅಂದರೆ ಲೈಕ್ ಅದನ್ನು ಪ್ರೊಟೆಕ್ಟ್ ಮಾಡೋರು. ಇಲ್ಲೊಬ್ರು ಇರ್ತಾರೆ, ಅಲ್ಲೊಬ್ರು ಇರ್ತಾರೆ. ಸೊ ಇದೇ ಮೈನ್ ಗೇಟ್ ನೋಡಿ ಹೆಂಗಿದೆ ಅಂತ, ಅದ್ರ ಒಳಗಡೆ. ಸೊ ಎಲ್ಲ ಫೋಟೋ ತಗೋತೀರಲ್ಲಿ, ನಾನು ಫೋಟೋ ತಗೊಂಡು ಹಂಗೆ ಹೋಗ್ಬಿಡ್ತೀನಿ. ಅದರಿಂದ ಎಂಟ್ರಿ ಇಲ್ಲ ಮೋಸ್ಟ್ಲಿ, ಬಟ್ ತೋರಿಸ್ತೀನಿ ನೋಡಿ ಇಲ್ಲಿಂದ ಹಂಗೆ ಹೆಂಗಿದೆ ಅಂತ ಒಳಗಡೆ. ಚೆನ್ನಾಗಿದೆ, ಒಂದು ಚಿಕ್ಕ ಮನೆ ಥರ ಇದೆ. ಮೋಸ್ಟ್ಲಿ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ.